ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಟಿವಿಗಳು ತುಂಬ ಪ್ರೀತಿಯಿಂದ ಕಾಮನ್ ಮ್ಯಾನ್ ಸಿಎಂ ಅಂತ ಕರೀತಾ ಇದ್ರು. ದಮ್ಮು ತಾಕತ್ತು ಪ್ರದರ್ಶನದ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಡೆಗೂ ಕೋರ್ಟ್ನ ಮೆಟ್ಟಿಲು ಹತ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನನ್ನ ವಿರುದ್ಧ ವಕೀಲ ಜಗದೀಶ್ ಮತ್ತು ಯಾವುದೇ ಮಾಧ್ಯಮ ಸಂಸ್ಥೆಗಳು, ಅದು ಟಿವಿ ಇರ್ಬೋದು, ಪತ್ರಿಕೆಗಳಿರ್ಬೋದು, ಯಾವುದೇ ಮಾಧ್ಯಮ ಸಂಸ್ಥೆಗಳು ಆಕ್ಷೇಪಾರ್ಹವಾದಂತಹ ಹೇಳಿಕೆ ಅಥವಾ ಸುದ್ದಿಯನ್ನು ಪ್ರಕಟಿಸಬಾರದು ಅಂತೇಳಿ ಬೆಂಗಳೂರಿನ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸಲ್ಲಿಸಿರುವಂತಹ ಅರ್ಜಿಯ ಸಂಬಂಧ ನಾಳೆ ಬೆಂಗಳೂರಿನ ಕೋರ್ಟು ಆದೇಶವನ್ನು ಕೊಡುತ್ತೆ. ನ್ಯಾಯಾಧೀಶರಾದಂತಹ ವಾಣಿ ಎ ಶೆಟ್ಟಿ ಅವರ ಕೋರ್ಟ್ನಲ್ಲಿ ಈ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಬೆಂಗಳೂರಿನ 8ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿದಾರರ ಪರವಾಗಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಸಲ್ಲಿಕೆಯಾಗಿರುವಂತಹ ಮಧ್ಯಂತರ ಅರ್ಜಿಯ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಅವರು ಈ ಹಿಂದೆ ಅಡ್ವೊಕೇಟ್ ಜನರಲ್ ಆಗಿದ್ದರು. ಅವರು ವಾದವನ್ನು ಮಂಡಿಸಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ನಾಳೆ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಇತ್ತ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಸಹಾಯಕ ಪೊಲೀಸರಿಗೆ ದೂರು ನೀಡಿದ್ದು, ಈ ಸಂಬಂಧ ಪೊಲೀಸರು ವಿಚಾರಣೆಗೆ ಬರಬೇಕು ಅಂತೇಳಿ ವಕೀಲ ಜಗದೀಶ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ವಕೀಲ ಜಗದೀಶ್ ಅವರು ಮಾಡಿರುವಂಥ ಹೇಳಿಕೆ. ಸೊ ಇಂಟ್ರೆಸ್ಟಿಂಗ್, ಕುತೂಹಲ. ಮಾಜಿ ಮುಖ್ಯಮಂತ್ರಿ ದಮ್ಮು ತಾಕತ್ತು ಪ್ರದರ್ಶನದ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ತನ್ನ ವಿರುದ್ಧ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡದಂತೆ ಟಿವಿ ಮತ್ತು ಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧ ಹೇರುವಂಥ ಪರಿಸ್ಥಿತಿ ಏನು ಬಂತು ಎನ್ನುವಂಥದ್ದು ಪ್ರಶ್ನೆ. ಅವರು ಬರೀ ಕಾಮನ್ ಮ್ಯಾನ್ ಆಗಿದ್ದರೆ ಯಾರು ಕೇಳ್ತಾ ಇರಲಿಲ್ಲ. ಅವರು ಕಾಮನ್ ಮ್ಯಾನ್ ಸಿಎಂ ಆಗಿದ್ದಂಥವ್ರು. ಹೀಗಾಗಿ ಕುತೂಹಲ ಜನಕ್ಕೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು ಈಗ ನಾ ಖಾವುಂಗ ನಾ ಖಾನೆ ದೂಂಗ ನರೇಂದ್ರ ಮೋದಿಯವರ ಪಕ್ಷದ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೋರ್ಟ್ನಿಂದ ಸ್ಟೇ ತರುವಂತಹ ಸನ್ನಿವೇಶ ಏನು ಏರ್ಪಡ್ತಪ್ಪ? ಅಂತಹ ಸಂಕಷ್ಟದ ಪರಿಸ್ಥಿತಿ, ಅದು ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗೆ ಅಂತಹ ಪರಿಸ್ಥಿತಿ ಏನಾಯಿತು ಎನ್ನುವಂಥ ಕುತೂಹಲ ಎಲ್ರಿಗೂ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನ ಮಾಜಿ ಶಾಸಕರೊಬ್ಬರು ಕೊಟ್ಟಂಥ ಒಂದು ಹೇಳಿಕೆ ಕೂಡ ವೈರಲ್ ಆಯಿತು. ಏನು ಅಂತ ಹೇಳಿದ್ರೆ, ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ, BJPಯ ಮಾಜಿ ಮುಖ್ಯಮಂತ್ರಿಯ ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ನ ಮಾಜಿ ಶಾಸಕ ಆನಂದ ನ್ಯಾಮೇಗೌಡ ಅವರು ಕೊಟ್ಟಿದ್ದರು. ಆ ಹೊತ್ತಿನಲ್ಲಿ ಈ ಬೆಳವಣಿಗೆ ಆಗಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ರಮೇಶ್ ಜಾರಕಿಹೊಳಿ CD ಪ್ರಕರಣ ಹೊರಬಂದಂತಹ ಸಂದರ್ಭದಲ್ಲಿ ಆಗ ಬಾಂಬೆಯಲ್ಲಿ ಕೂತು ಕರ್ನಾಟಕದಲ್ಲಿ ಸರ್ಕಾರವನ್ನು ಬೀಳಿಸಿದಂತಹ ಮಹಾಮಹಿಮ ರಾಜಕಾರಣಿಗಳು, ಈ ನೆಲದ ಸುಪುತ್ರರು, MLAಗಳು ಯಾರಿದ್ರು, ಅವರು ಕೂಡ ನಮ್ಮ ವಿರುದ್ಧ ಆಕ್ಷೇಪಾರ್ಹವಾದಂತಹ, ನಮ್ಮ ಮಾನಹಾನಿ ಮಾಡುವಂಥ ಯಾವುದೇ ವಿಡಿಯೋಗಳನ್ನು, ಯಾವುದೇ ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅಂಥೇಳಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು. ಆ ತಡೆಯಾಜ್ಞೆ ಇನ್ನೂ ಕೂಡ ಮುಂದುವರೆದಿದೆ. ಇದ್ರ ಜೊತೆಗೆ DV ಸದಾನಂದ ಗೌಡ ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಕೋರ್ಟಿಗೆ ಹೋಗಿದ್ರು. ಸೊ ವೆರಿ ಇಂಟ್ರೆಸ್ಟಿಂಗ್. ಆ್ಯಸ್ ಎ ಬಸವರಾಜ ಬೊಮ್ಮಾಯಿ, ಆ್ಯಸ್ ಎ ಇಂಡಿವಿಜುವಲ್, ವಿ ಹ್ಯಾವ್ ನೋ ಇಂಟ್ರೆಸ್ಟ್. ಬಸವರಾಜ ಬೊಮ್ಮಾಯಿ ಅವರು ಸಾಮಾನ್ಯ ವ್ಯಕ್ತಿ ಆಗಿದ್ದರೆ, ನಮ್ಮ ನಿಮ್ಮ ಥರ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ನಮಗೆ ಯಾವುದೇ ಕುತೂಹಲ ಇಲ್ಲ, ಜನಕ್ಕೂ ಆಸಕ್ತಿ ಇರಲ್ಲ. ಆದರೆ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಂಥವರು, ಜೊತೆಗೆ ಈಗ ಸಂಸದರಾಗಿರುವಂಥವರು, ಇವರು ಕೋರ್ಟ್ನಿಂದ, ಈಗ ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ನಮಗೆ ಎಲ್ಲಿ ಪ್ರಚಾರ ಸಿಗುತ್ತೆ ಅಂತಲೇ ರಾಜಕಾರಣಿಗಳು ಕಾಯ್ತಾ ಇರ್ತಾರೆ. ನಮ್ಮನ್ನು ಮೀಡಿಯಾಗಳು ಹೈಪ್ ಮಾಡಬೇಕು, ನಮ್ಮ ಪರವಾಗಿ ಸುದ್ದಿಗಳು ಬರಬೇಕು, ನಮ್ಮ ಪರವಾಗಿ ದೊಡ್ಡ ಮಟ್ಟದ ಹೈಪಿಂಗ್ ಸಿಗಬೇಕು, ನಾವು ಸದಾ ಚಾಲ್ತಿಯಲ್ಲಿರಬೇಕು, ಜನ ನಮ್ಮ ಬಗ್ಗೆ ಯಾವತ್ತೂ ಕೂಡ ಆಲೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು. ಈ ರೀತಿಯಾದಂಥ ಮನಸ್ಥಿತಿಯಲ್ಲಿ ರಾಜಕಾರಣಿಗಳು ಇರುವಂತಹ ಸಂದರ್ಭದಲ್ಲಿ ಶಿಗ್ಗಾಂವಿಗೆ ಬೇರೆ ಉಪಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ನಡೀತಾ ಇದೆ. ಇಂಥ ಹೊತ್ತಲ್ಲಿ ಶಿಗ್ಗಾಂವಿಯ ಮಾಜಿ ಶಾಸಕರಾಗಿರುವಂತಹ, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೋರ್ಟಿಗೆ ಹೋಗಿ ಸ್ಟೇ ತರುವಂತಹ ಸನ್ನಿವೇಶ ಏರ್ಪಟ್ಟಿದ್ದು ಏನು ಅಂಥೇಳಿ ಕಾಮನ್ ಮ್ಯಾನ್ ನ್ಯಾಯಾಲಯಗಳ ಆದೇಶಗಳ ಮೇಲೆ ಕಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ಜನಸಾಮಾನ್ಯರು ಈ ಒಂದೋ
ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ ಹಾಕಿ ಗೆಲ್ಲಿಸಿದಂತಹ ಜನಸಾಮಾನ್ಯ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ನೀವು ಯಾಕೆ ಕೋರ್ಟಿಗೆ ಹೋಗಿ ಸ್ಟೇ ಬಂದ್ರಿ ಅಂತಲೂ ಕೇಳೋಕ್ಕಾಗಲ್ಲ. ಬಿಕಾಸ್ ಜನಸಾಮಾನ್ಯ ಒಂದು ವೇಳೆ ಅಂತಹ ಪ್ರಶ್ನೆಯನ್ನು ಕೇಳಿದ್ರೆ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಕೋರ್ಟ್. ನಾಳೆ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಕೋರ್ಟಿಗೆ ಹೋಗ್ಬೋದು. ನೋಡಿ, ನೀವು ಪ್ರತಿಬಂಧಕಾಜ್ಞೆಯನ್ನು ಕೊಟ್ಟಾಗಿಯೂ ಕೂಡ, ನೀವು ಸ್ಟೇಯನ್ನು ಕೊಟ್ಟಾಗಿಯೂ ಕೂಡ ಇಂತಹ ವ್ಯಕ್ತಿಗಳು ನಾನು ಯಾಕೆ ಸ್ಟೇ ತಗೊಂಬಂದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಆ್ಯಸ್ ಆ್ಯನ್ ಇಂಡಿವಿಜುವಲ್ ಕೋರ್ಟಿಗೆ ಹೋಗಿ ದಾವೆಯನ್ನು ಕೊಡ್ಬೋದು. ಸೊ ಅಂತಹ ಘಟನೆಗಳು ನಡೆದಿದ್ದು ಕೂಡ ಇದೆ ಈ ಹಿಂದೆ. ಸೊ ಬಟ್ ಕುತೂಹಲ, ದಮ್ಮು, ತಾಕತ್ತು ತೋರಿಸಿ ಅಂಥೇಳಿ ಕಿರಿಚಾಡಿದಂತಹ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಕೋರ್ಟಿಗೆ ಹೋಗಿ ಸ್ಟೇ ತರುವಂತಹ ಸನ್ನಿವೇಶ ಏರ್ಪಟ್ಟಿದೆಯಲ್ಲ, ನಮಗೆ ಕುತೂಹಲ. ಖಂಡಿತವಾಗಿ ಆ್ಯಸ್ ಎ ಕಾಮನ್ ಸಿಟಿಜನ್, ಈ ರಾಜ್ಯದ ಪ್ರಜೆಯಾಗಿ, ಈ ರಾಜ್ಯದ ಮತದಾರನಾಗಿ, ಈ ರಾಜ್ಯದ ಸಾಮಾನ್ಯ ಪ್ರಜೆಯಾಗಿ ಎಲ್ರಿಗೂ ಕೂಡ ಅಂಥದ್ದೊಂದು ಕುತೂಹಲ ಇರುತ್ತೆ. ಕಾರಣ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಈಗ ಸಂಸದರು, ಲೋಕಸಭೆಯ ಸಂಸದರು, ಕಾನೂನು ಮಾಡುವಂತಹ ಸದನದ ಸದಸ್ಯರು. ಸೊ ನ್ಯಾಯಾಲಯ ಪ್ರತಿಬಂಧಕಾಜ್ಞೆ ಕೊಟ್ಟರೂ ಕೂಡ ನಿಮ್ಮಂಥ ಎಲ್ಲ ಜನಸಾಮಾನ್ಯರಿಗೆ ಒಂದು ಕುತೂಹಲ ಇರುತ್ತೆ, ಅಂತಹ ಸುದ್ದಿ ಒಂದು ವೇಳೆ ಇದ್ದಿದ್ದರೆ ಅದು ಏನು ಎನ್ನುವಂಥದ್ದು. ನನ್ನ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಏನು ಹರಿದಾಡ್ತಾ ಇದೆ ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು, ಅವರ ಆಪ್ತ ಏನು ಹೋಗಿ ದೂರು ಕೊಟ್ಟಿದ್ದಾನೆ, ಅದು ಏನು ಅಂಥೇಳಿ ಬಸವರಾಜ ಬೊಮ್ಮಾಯಿ ಅವರು ಬಂದು ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲದಿದ್ದರೆ BJPಯವರೇ ಒಂದು ಟ್ವೀಟ್ನಲ್ಲಿ ಹೇಳಬೇಕು, ಇಂತಹ ಪರ್ಟಿಕ್ಯುಲರ್ಲಿ ಇಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಸುಳ್ಳು ಸುದ್ದಿಯನ್ನು ಸನ್ಮಾನ್ಯ ಶ್ರೀ ಮಾಜಿ ಕಾಮನ್ ಮ್ಯಾನ್ CM ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಹಬ್ಬಿಸ್ತಾ ಇದ್ದಾರೆ ಅಂತೇಳಿ. ಆಗ ಜನಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ, ಓ ಇದು ಇರ್ಬೋದು ಅಂಥೇಳಿ. ಸೊ ನಾಳೆ ಆದೇಶ ಬರುತ್ತೆ ಕೋರ್ಟ್ನಿಂದ, ಆಗಸ್ಟ್ 28ನೇ ತಾರೀಕು. ಇವತ್ತು ಬೆಳಿಗ್ಗೆ ಜಗದೀಶ್ ಅವರು ಅವರ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ ಇದೆ, ಅದರಲ್ಲಿ ಒಂದು ಮೆಸೇಜ್ ಹಾಕಿದರು, ಸ್ಟೇ ಬರ್ತಾರೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಸ್ಟೇ ಬರ್ತಾರೆ ಅಂಥೇಳಿ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಅವರು ಆಡಿದಂಥ ಒಂದು ವಿಡಿಯೋ ಹೆವಿ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಆ ವಿಡಿಯೋ, ಆ ಆಡಿಯೋ, ಲಾಯರ್ ಜಗದೀಶ್ ಅವರು ಆಡಿದಂತಹ ಮಾತಿನಲ್ಲಿ ಕೆಲವು ಅಂಶಗಳಿದ್ವು, ಅದನ್ನು ಹೇಳೋಕ್ಕಾಗಲ್ಲ. ಬಿಕಾಸ್ ಬಸವರಾಜ ಬೊಮ್ಮಾಯಿ ಅವರು ಈಗ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವಂತಹ ಟ್ರಯಲ್ ಕೋರ್ಟ್ನ ಮೆಟ್ಟಿಲನ್ನು ಹತ್ತುಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಸ್ಟೇ ಬರಲಿಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ನಾಳೆ ಅರ್ಜಿ ಆದೇಶ ಕೂಡ ಆಗುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ.